ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಸಹಿತ ತುಂಬ ಚೆನ್ನಾಗಿದ್ದೀವಿ. ಸೊ ಒಂದು ವೀಕ್ ಗ್ಯಾಪ್ ಆಗಿತ್ತು, ಕಾರಣ ಮೊಬೈಲ್ದು ನಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕಾಗಿ ಮೊಬೈಲ್ ಸರಿ ಮಾಡೋ ತನಕ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ನನ್ನ ಕೈಲಿಂದ ಆಗಲಿಲ್ಲ. ಸೊ ಅದಕ್ಕಾಗಿ ಸಾರಿ ಫಾರ್ ದ್ಯಾಟ್ ಅಂತ ಹೇಳ್ತಾ, ಸೊ ಇವತ್ತು ಮತ್ತೊಂದು ಸರ್ಕಾರದ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ನ್ಯೂಸು. ಏನು ಅಂತ ಹೇಳಿದ್ರೆ, ರೇಷನ್ ಕಾರ್ಡು, ತುಂಬ ಜನ ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ರು ಮಾಹಿತಿ. ಯಾವಾಗ ರೇಷನ್ ಕಾರ್ಡನ್ನು ನಾವು ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಹೆಸರು ಬದಲಾವಣೆಯನ್ನು ಯಾವ ರೀತಿ ಮಾಡ್ಕೋಬೇಕು, ಯಾರಾದರೂ ಹೆಸರನ್ನು ಸೇರಿಸೋದಿದ್ರೆ ಯಾವ ರೀತಿ ಸೇರಿಸಬೇಕು, ಈ KYC ಯಾವ ರೀತಿ ಮಾಡಬೇಕು, ನಮ್ಮ ಒಂದು ನ್ಯಾಯಬೆಲೆ ಅಂಗಡಿ ಅಂದರೆ ರೇಷನ್ ಕೊಡ್ತಕ್ಕಂಥ ಅಂಗಡಿಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಅಂದರೆ ಮತ್ತೊಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಹೋಗ್ತಾ ಇರ್ತೀವಿ. ಸೊ ಬೇರೆ ಎಲ್ಲೋ ಹೋಗ್ತಿರ್ತೀವಿ, ಅಲ್ಲಿ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಏನು ಅಂತ ಹೇಳಿದ್ರೆ, ನೋಡಿರಿ, ನೀವು ಬೇಗ ಕೆಲಸವನ್ನು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಕೆಲಸಗಳೇನಾಗ್ತಾವೆ ಅಂತಂದ್ರೆ ಬೇಗ ಮುಗಿಸ್ಕೊಂಡು ಬಂದುಬಿಡ್ತೀರಿ, ರೇಷನನ್ನು ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಸಹಿತ 6 ತಿಂಗಳು ಸಹಿತ ವೆಯ್ಟ್ ಮಾಡಬೇಕಾಗ್ತತಿ ಅಂಥೇಳಿ. ಯಾಕಂತ ಹೇಳಿದ್ರೆ ನೋಡ್ರಿ, ಇನ್ಮೇಲೆ 6 ತಿಂಗಳಿಗೊಮ್ಮೆ ರೇಷನ್ ಕಾರ್ಡ್ ತಿದ್ದುಪಡಿ ಕೊಡಲಾಗುತ್ತಾರೆ, ಬೇಗ ಬಂದು ಮಾಡಿಸಿಕೊಳ್ಳಿ ಅಂತಕ್ಕಂಥ ಒಂದು ನೋಟಿಫಿಕೇಷನ್ ಈ ಒಂದು ಗ್ರಾಮೋನ್ ಕೇಂದ್ರದಿಂದ ಬಂದಿರತಕ್ಕಂಥದ್ದು. ಸೊ ಗೌರ್ಮೆಂಟಿನ ಆದೇಶದ ಪ್ರಕಾರ ಅವರು ಸಹಿತ ಈ ಒಂದು ಮಾಹಿತಿಯನ್ನು ಹಾಕಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ಇನ್ನು ಪ್ರತಿದಿನ ನೋಡ್ರಿ, ತಿಂಗಳಿಗೆ ಸರಿ, ತಿಂಗಳಲ್ಲಿ 1-2 ಸರಿ ಏನು ಮಾಡ್ತಾಯಿದ್ರು, ಈ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಡ್ತಾಯಿದ್ರು. 1 ತಾಸು 1 ದಿನಾನೂ ಕೊಡ್ತಾಯಿದ್ರು. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 6 ತಿಂಗಳಿಗೆ ಒಂದ್ಸರಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇದೇ ಒಂದು ಡಿಸೆಂಬರ್ 31ನೇ ದಿನಾಂಕ, ಕೊನೆ ದಿನಾಂಕ ಆಗಿರ್ತೈತೆ ಅಂದರೆ ನೀವೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ. ಸೊ ಅದಕ್ಕಾಗಿ ಇವತ್ತು ಎಷ್ಟು ಡೇಟು ಅಂತ ಹೇಳಿದ್ರೆ 22, ಇವತ್ತು 22, ಡಿಸೆಂಬರ್ 22. ಸೊ ಅದಕ್ಕಾಗಿ 22 ಇನ್ನೂ 8 ದಿನ 9 ದಿನ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ನೀವೇನು ಮಾಡಿರಿ ಅಂತ ಹೇಳಿದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡನ್ನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಯಮಾಡಿ ಏನು ಮಾಡಿರಿ, ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನನ್ನು ಹಾಕಿ ಏನು ಮಾಡಿರಿ, ಸರಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಿ. ಸೊ ಈ ಒಂದು ಡಿಸೆಂಬರ್ ಮಂತು ಬಿಟ್ರಿ ಅಂತ ಹೇಳಿದ್ರೆ ಇನ್ನು ನೀವು 6 ತಿಂಗಳು ಸಹಿತ ವೇಟ್ ಮಾಡಬೇಕಾಗ್ತೈತಿ. ಅಲ್ಲಿ ತನಕ ನಿಮ್ಮ ರೇಷನ್ ಲಾಸ್ ಆಗ್ತೈತಿ, ಗೃಹಲಕ್ಷ್ಮಿ ಹಣನೂ ಸಹಿತ ಏನಾಗ್ತೈತಿ ಅಂತ ಹೇಳಿದ್ರೆ ಬಂದ್ ಆಗ್ತಕ್ಕಂಥದ್ದು. ಅಂದರೆ ಯಾರು ಇಲ್ಲಿ ಹೆಡ್ ಆಫ್ ದಿ ರೇಷನ್ ಕಾರ್ಡ್ ಆಗಿರ್ತಿರಲ್ಲ, ಆಗಲಿಕ್ಕೆ ಹೊರಟಿರ್ತಿರಲ್ಲ, ಸೊ ಅವರು ಅಲ್ಲಿ ತನಕ ವೇಟ್ ಮಾಡಬೇಕಾಗ್ತೈತಿ. ಸೊ ಅದಕ್ಕಾಗಿ ಏನು ಮಾಡಿರಿ ಅಂತ ಹೇಳಿದ್ರೆ, ಈ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಏನು ಮಾಡಿರಿ ಅಂತಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಂಡು, ಸೊ ಯಾರನ್ನೆಲ್ಲ ಮಕ್ಕಳನ್ನ ಸೇರಿಸ್ಕೊಳ್ತಕ್ಕಂಥದ್ದು, ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ರೇಷನ್ ಕಾರ್ಡಲ್ಲಿ, ಕುಟುಂಬದ ರೇಷನ್ ಕಾರ್ಡ್ನಲ್ಲಿ ಸೇರ್ತಕ್ಕಂಥದ್ದು. ಸೊ ನೋಡಿರಿ, ಈಗ KYC ಆಗಲಿಲ್ಲ ಅಂತ ಹೇಳಿದ್ರೆ, ಅಂದರೆ ಲಿಂಕ್ ಆಧಾರ್ ಕಾರ್ಡ್ ಈ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಆಗಲಿಲ್ಲ ಅಂತಂದ್ರೆ ಅದನ್ನು ಸಹಿತ ಚೆಕ್ ಮಾಡ್ಕೊಂಡು ಏನು ಮಾಡ್ರಿ, ನೀವು ಇಲ್ಲಿ ಸೇರಿಸ್ತಕ್ಕಂಥದ್ದು. ದೆನ್ ಹೆಸರು ತೆಗಿತಕ್ಕಂಥದ್ದು, ಮರಣ ಹೊಂದಿದ್ದವ್ರದ್ದಾಗಿರ್ತಕ್ಕಂಥದ್ದು, ಅಥವಾ ಬೇರೆ ಮದುವೆ ಆಗಿ ಬೇರೆ ಸಪ್ರೇಟ್ ರೇಷನ್ ಕಾರ್ಡನ್ನು ಮಾಡಿಸ್ತಕ್ಕಂಥವ್ರು. ಸೊ ಇವರೆಲ್ಲರೂ ಅಂದ್ರೆ ಹೆಸರು ಸೇರ್ಪಡೆ ಮಾಡ್ತಕ್ಕಂಥ, ಹೆಸರು ತೆಗಿತಕ್ಕಂಥದ್ದು, ಈ KYC, ವಿಳಾಸ ಬದಲಾವಣೆ, ನ್ಯಾಯಬೆಲೆ ಅಂಗಡಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಇವೆಲ್ಲ ಒಂದು ಕೆಲಸಗಳಿಗೆ, ಕಾರ್ಯಗಳಿಗೆ ಇದೇ ದಿನಾಂಕ 31 ಲಾಸ್ಟ್ ಆಗಿರ್ತೈತಿ. ಸೊ ಇನ್ನು ಮುಂದೆ ನೀವು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಇರ್ತೈತಿ ಟೈಮಿಂಗ್. ಯಾವಾಗ ಅಂತ ಹೇಳಿದ್ರೆ 6 ತಿಂಗಳ ನಂತರ ನೀವೇನು ಮಾಡಬೇಕು, ಈ ತಿದ್ದುಪಡಿಗಳನ್ನು ಮಾಡಿಸ್ಲಿಕ್ಕೆ ಹೋಗಬೇಕು. ಸೊ ಅದಕ್ಕಾಗಿ ಈ ವಿಷಯವನ್ನು ಎಲ್ಲರೂ, ಎಲ್ಲ ಫ್ರೆಂಡ್ಸ್ಗೂ ಸಹಿತ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಸಹಿತ ಶೇರ್ ಮಾಡಿರಿ. ಸೊ ಆದಷ್ಟು ಬೇಗ ಈ ಒಂದು ಸೇರ್ಪಡೆಗಳು ಅಥವಾ ತಿದ್ದುಪಡಿಗಳು ಏನಾದರೂ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಹೋಗಿ ಗ್ರಾಮೋನ್ ಕೇಂದ್ರಕ್ಕೆ ಭೇಟಿಯಾಗಿ ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಏನು ಮಾಡಿರಿ ಅಂತಂದರೆ ರೇಷನ್ ಸದುಪಯೋಗವನ್ನು ಪಡಿಸ್ಕೊಳ್ರಿ ಅಂತ ಹೇಳ್ತಾ, ಸೊ ಮತ್ತೊಂದು ಮುಗ್ದೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.